ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಕನ್ನಡ ಸಾಹಿತ್ಯ ಲೋಕದ ವರಕವಿ, ಅಧ್ಯಾತ್ಮ ಮತ್ತು ಕಾವ್ಯದ ಸಮಾಗಮದಂತಿದ್ದ ಜ್ಞಾನಪೀಠ ಪ್ರಶಸ್ತಿ ವಿಜೇತ, ಧಾರವಾಡದ ಮಣ್ಣಿನ ಗುಣವನ್ನೇ ತಮ್ಮ ಕಾವ್ಯವಾಗಿಸಿಕೊಂಡ ಜನಸಾಮಾನ್ಯರ ಆಡುಭಾಷೆಗೆ ಸಾಹಿತ್ಯದ ಮೆರುಗು ನೀಡಿದ ಅವರ ನಾಕುತಂತಿ, ಗರಿ, ಸಖೀಗೀತೆಯಂತಹ ಕೃತಿಗಳಿಂದ ನಮಗೆ ಸ್ಫೂರ್ತಿ ನೀಡಿದಂತಹ ದ.ರಾ. ಬೇಂದ್ರೆಯವರ ಬಗ್ಗೆ ತಿಳಿದುಕೊಳ್ಳೋಣ. ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಎಂದು ಸಾರಿದ ಬೇಂದ್ರೆಯವರು ಕೇವಲ ಕವಿಯಲ್ಲ, ಅವರು ಪದಗಳ ಪಾರುಪತ್ಯಗಾರ. ಅವರ ಕವಿತೆಗಳಲ್ಲಿ ಮಣ್ಣಿನ ವಾಸನೆಯೂ ಇದೆ, ಮಣ್ಣಿನ ಅಂದ್ರೆ ಮನಸ್ಸಿನ ಆಳವೂ ಇದೆ. ಬನ್ನಿ, ಈ ವಿಡಿಯೋದಲ್ಲಿ ಅಂಬಿಕಾ ತನಯದತ್ತರ ಜೀವನ ಮತ್ತು ಸಾಹಿತ್ಯದ ಪಯಣವನ್ನು ನೋಡೋಣ. ಸ್ನೇಹಿತರೆ, ಧಾರವಾಡದ ಸಾಧನಕೇರಿ ಎಂದಾಗ ನಮಗೆ ನೆನಪಾಗಿದು ಬೇಂದ್ರೆಯವರ ಬದುಕಿನ ಚಿತ್ರಣಗಳು. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಜನನ ಜನವರಿ 31, 1896. ಧಾರವಾಡದ ಒಂದು ಸಾಂಪ್ರದಾಯಿಕ ಕುಟುಂಬದಲ್ಲಿ ಜನಿಸಿದರು. ತಂದೆ ರಾಮಚಂದ್ರ ಭಟ್ಟ ಮತ್ತು ತಾಯಿ ಅಂಬಮ್ಮ ತಾಯಿಯ ಹೆಸರನ್ನೇ ಒಳಗೊಂಡ ಅಂಬಿಕಾ ತನಯ ದತ್ತ ಎಂಬ ಕಾವ್ಯನಾಮದಿಂದಲೇ ಅವರು ವಿಶ್ವವಿಖ್ಯಾತರಾದರು. ದ.ರಾ. ಬೇಂದ್ರೆಯವರು ವಾಸವಿದ್ದ ಧಾರವಾಡದ ಸಾಧನಕೇರಿಯ ಈ ಮನೆಯ ಹೆಸರು ಶ್ರೀಮಾತಾ. ಈ ಮನೆಯೇ ಬೇಂದ್ರೆಯವರ ಅನೇಕ ಅಮರ ಕವಿತೆಗಳ ಹುಟ್ಟಿಗೆ ಸಾಕ್ಷಿಯಾದ ಸ್ಥಳ. ಇಲ್ಲಿ ಕುಳಿತೇ ಅವರು ಪ್ರಕೃತಿ ಮತ್ತು ಜೀವನದ ಬಗ್ಗೆ ತಮ್ಮ ದರ್ಶನವನ್ನು ಕಾವ್ಯರೂಪಕ್ಕಿಳಿಸಿದರು. ಬೇಂದ್ರೆಯವರು ಕೇವಲ 12 ವರ್ಷದವರಿದ್ದಾಗ ತಮ್ಮ ತಂದೆಯನ್ನು ಕಳೆದುಕೊಂಡರು. ನಂತರ ಅವರ ಸಾಕು ತಂದೆ ಮತ್ತು ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೆದರು. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನು ಧಾರವಾಡದ ವಿಕ್ಟೋರಿಯಾ ಹೈಸ್ಕೂಲ್ನಲ್ಲಿ ಮುಗಿಸಿದರು. ನಂತರ ಪುಣೆಯ ಫರ್ಗ್ಯೂಸನ್ ಕಾಲೇಜಿನಲ್ಲಿ 1918ರಲ್ಲಿ BA ಪದವಿಯನ್ನು ಪಡೆದರು. ಮುಂದೆ 1935ರಲ್ಲಿ MA ಪದವಿಯನ್ನು ಪೂರೈಸಿದರು. ಪದವಿ ಮುಗಿಸಿದ ನಂತರ ಅವರು ಶಿಕ್ಷಕರಾಗಿ ವೃತ್ತಿಜೀವನ ಆರಂಭಿಸಿದರು. ಧಾರವಾಡದ ವಿಕ್ಟೋರಿಯಾ ಹೈಸ್ಕೂಲ್ನಲ್ಲಿ ಕೆಲವು ಕಾಲ ಕೆಲಸ ಮಾಡಿದರು. ಕನ್ನಡ ಸುಗಮ ಸಂಗೀತದಲ್ಲಿ ಬೇಂದ್ರೆಯವರ ಕವಿತೆಗಳ ಪಾತ್ರ ಬಹಳ ದೊಡ್ಡದು. ಬಾರೋ ಸಾಧನಕೇರಿಗೆ, ಇದು ಅವರ ಮನೆಯಿದ್ದ ಸಾಧನಕೇರಿಯ ಸೌಂದರ್ಯವನ್ನು ವರ್ಣಿಸುವ ಹಾಡು. ಇಳಿದು ಬಾ ತಾಯಿ ಇಳಿದು ಬಾ, ಇದು ಗಂಗೆಯನ್ನು ಕುರಿತಾದ ಕವಿತೆಯಾದರೂ ಅಧ್ಯಾತ್ಮದ ಅರ್ಥವನ್ನು ನೀಡುತ್ತದೆ. ಕುರುಡು ಕಾಂಚನ ಕುಣಿಯುತ್ತಲಿತ್ತು, ಸಮಾಜದಲ್ಲಿ ಹಣದ ಅಟ್ಟಹಾಸವನ್ನು ಈ ಕವಿತೆಯಲ್ಲಿ ಮಾರ್ಮಿಕವಾಗಿ ವಿವರಿಸಿದ್ದಾರೆ. ಧಾರವಾಡದಲ್ಲಿ ಬೇಂದ್ರೆಯವರು ಗೆಳೆಯರ ಗುಂಪು ಎಂಬ ಸಾಹಿತ್ಯ ಬಳಗವನ್ನು ಕಟ್ಟಿದ್ದರು. ಇದು ಕೇವಲ ಸಾಹಿತ್ಯ ಚರ್ಚೆಯ ವೇದಿಕೆಯಾಗಿರಲಿಲ್ಲ, ಬದಲಾಗಿ ಹೊಸ ಸಂಸ್ಕೃತಿ ಮತ್ತು ರಾಷ್ಟ್ರೀಯ ಪ್ರಜ್ಞೆಯನ್ನು ಬೆಳೆಸುವ ಕೇಂದ್ರವಾಗಿತ್ತು. ವಿ.ಕೃ. ಗೋಕಾಕ್ಂತಹ ಶ್ರೇಷ್ಠ ಕವಿಗಳು ಈ ಗುಂಪಿನಲ್ಲಿದ್ದರು. ಬೇಂದ್ರೆಯವರಿಗೆ ಸಾಹಿತ್ಯದಷ್ಟೇ ಗಣಿತ ಎಂದರೆ ತುಂಬ ಇಷ್ಟ. ಸಂಖ್ಯೆಗಳಿಗೂ ಮತ್ತು ಸಾಹಿತ್ಯಕ್ಕೂ ಇರುವ ನಂಟನ್ನು ಅವರು ಸಂಶೋಧಿಸುತ್ತಿದ್ದರು. ಅವರು ತಮ್ಮ ಜೀವನದ ಬಹುಪಾಲು ಸಮಯವನ್ನು ಧಾರವಾಡದ ಸಾಧನಕೇರಿಯಲ್ಲಿ ಕಳೆದರು. ಸಾಧನಕೇರಿ ಕೆರೆಯ ದಂಡೆಯ ಮೇಲೆ ಕುಳಿತು ಅವರು ಅನೇಕ ಸುಂದರ ಕವಿತೆಗಳನ್ನು ಬರೆದಿದ್ದಾರೆ. ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ, ಇದು ಅವರ ಇಡೀ ಜೀವನದ ತತ್ವವಾಗಿತ್ತು. ಪ್ರಮುಖ ಕವನ ಸಂಕಲನಗಳು. ಬೇಂದ್ರೆಯವರು ಮುಖ್ಯವಾಗಿ ತಮ್ಮ ಕವನ ಸಂಕಲನಗಳ ಮೂಲಕವೇ ಮನೆಮಾತಾದವರು. ನಾಕುತಂತಿ, ಈ ಕೃತಿಗೆ ಕನ್ನಡದ ಅತ್ಯುನ್ನತ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಅರಳು ಮರಳು, ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಂದಿದೆ. ಗರಿ, ಬೇಂದ್ರೆಯವರ ಅತ್ಯಂತ ಜನಪ್ರಿಯ ಕವನ ಸಂಕಲನಗಳಲ್ಲಿ ಒಂದು. ಸಖೀಗೀತೆ, ಇದು ಒಂದು ಸುದೀರ್ಘ ಕವಿತೆಯಾಗಿದ್ದು ಅವರ ಆತ್ಮಕಥನಾತ್ಮಕ ಅಂಶಗಳನ್ನು ಒಳಗೊಂಡಿದೆ. ಗಂಗಾವತರಣ, ಗಂಗಾ ನದಿ ಭೂಮಿಗೆ ಇಳಿದು ಬರುವ ಕಲ್ಪನೆಯ ಅದ್ಭುತ ಕಾವ್ಯ. ನಾಡಲೀಲೆ, ನಾಡಿನ ಸೊಬಗು ಮತ್ತು ಸಂಸ್ಕೃತಿಯನ್ನು ಬಿಂಬಿಸುವ ಕವಿತೆಗಳ ಸಂಗ್ರಹ. ಹೃದಯ ಸಮುದ್ರ, ಉಯ್ಯಾಲೆ, ಮೇಘದೂತ, ಕಾಳಿದಾಸನ ಮೇಘದೂತದ ಅನುವಾದ ಅಥವಾ ರೂಪಾಂತರ. ನಾಟಕಗಳು, ಇವರು ಕೆಲವು ಅರ್ಥಪೂರ್ಣ ನಾಟಕಗಳನ್ನು ರಚಿಸಿದ್ದಾರೆ. ಹೂಗೊಂಚಲು, ಜೋಕುಮಾರಸ್ವಾಮಿ, ಸಾಯೋ ಆಟ, ತಿರುಕನಪದ. ವಿಮರ್ಶೆ ಮತ್ತು ಗದ್ಯ ಕೃತಿಗಳು, ಸಾಹಿತ್ಯದ ಆಳವಾದ ವಿಶ್ಲೇಷಣೆ ಮತ್ತು ಸಿದ್ಧಾಂತಗಳ ಕುರಿತು ಇವರು ಬರೆದ ಪುಸ್ತಕಗಳು. ಸಾಹಿತ್ಯ ಮತ್ತು ವಿಮರ್ಶೆ. ಕನ್ನಡ ಸಾಹಿತ್ಯದಲ್ಲಿ 4 ನಾಯಕರು. ಕಾವ್ಯೋದ್ಯೋಗ, ಸಂಪಾದಿತ ಮತ್ತು ಇತರ ಕೃತಿಗಳು. ಬಾಳ ಸಂವಾದ, ಜೀವನದ ದರ್ಶನವನ್ನು ಸಾರುವ ಗದ್ಯ ಬರಹಗಳು. ವಿಶ್ವಧರ್ಮ ಪ್ರಜ್ಞೆ, ಆಧ್ಯಾತ್ಮಿಕ ಮತ್ತು ತಾತ್ವಿಕ ಚಿಂತನೆಗಳನ್ನೊಳಗೊಂಡ ಕೃತಿ. ಬೇಂದ್ರೆಯವರ ಕವಿತೆಗಳಲ್ಲಿ ಕಂಡುಬರುವ ಲಯ, ಪ್ರಾಸ ಮತ್ತು ಪದಗಳ ಮೋಡಿ ಬೇರೆಲ್ಲೂ ಸಿಗುವುದು ವಿರಳ.
ಭಾವಲೋಕದ ಗಾರುಡಿಗ ಎಂದು ಕರೆಸಿಕೊಳ್ಳುವ ಇವರ ಸಾಹಿತ್ಯ ಇಂದಿಗೂ ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿದಿದೆ. ವರಕವಿ ದಾರಾ ಬೇಂದ್ರೆಯವರು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದ ಅಪಾರ ಕೊಡುಗೆಗಾಗಿ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳು ಸಂದಿವೆ. ಅವುಗಳಲ್ಲಿ ಪ್ರಮುಖ ಪ್ರಶಸ್ತಿಗಳು: ಜ್ಞಾನಪೀಠ ಪ್ರಶಸ್ತಿ 1973, ಇವರ 4 ತಂತಿ ಕವನ ಸಂಕಲನಕ್ಕೆ ಈ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ದೊರೆಯಿತು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1958, ಇವರ ಅರಳು ಮರಳು ಕವನ ಸಂಕಲನಕ್ಕೆ ಈ ಗೌರವ ಲಭಿಸಿತು. ಪದ್ಮಶ್ರೀ ಪ್ರಶಸ್ತಿ 1968, ಭಾರತ ಸರ್ಕಾರವು ಇವರ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಈ ನಾಗರಿಕ ಪ್ರಶಸ್ತಿಯನ್ನು ನೀಡಿತು. ಪಂಪ ಪ್ರಶಸ್ತಿ, ಕರ್ನಾಟಕ ಸರ್ಕಾರ ನೀಡುವ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಗಳಲ್ಲಿ ಒಂದಾದ ಪಂಪ ಪ್ರಶಸ್ತಿಯನ್ನು ಇವರು ಪಡೆದಿದ್ದಾರೆ. ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ 1968, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅತ್ಯುನ್ನತ ಗೌರವ ಸದಸ್ಯತ್ವ ಇವರಿಗೆ ದೊರೆತಿದೆ. ಇತರ ಗೌರವಗಳು: ಸಮ್ಮೇಳನಾಧ್ಯಕ್ಷರು 1943ರಲ್ಲಿ ಶಿವಮೊಗ್ಗದಲ್ಲಿ ನಡೆದ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಗೌರವ ಡಾಕ್ಟರೇಟ್: ಮೈಸೂರು ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯಗಳು ಇವರಿಗೆ ಗೌರವ ಡಿ.ಲಿಟ್ ಪದವಿ ನೀಡಿ ಗೌರವಿಸಿವೆ. ರಾಜ್ಯೋತ್ಸವ ಪ್ರಶಸ್ತಿ: ಕರ್ನಾಟಕ ಸರ್ಕಾರದ ವತಿಯಿಂದ ರಾಜ್ಯೋತ್ಸವ ಪ್ರಶಸ್ತಿಯು ಇವರಿಗೆ ಸಂದಿದೆ.